ಬರ್ತಾ ನಿಮ್ಮಿಬ್ಬರಿಗೂ ಡ್ರೆಸ್ ತಂದಿದ್ದೀನಿ. ಪೂಜೆಗೆ ಹೊತ್ತಾಗತ್ತೆ, ಮನೆಗೆ ಹೋದ್ಮೇಲೆ ಹಾಕೊಳ್ಳಿ. ಹ ಒಳ್ಳೇದಾಗ್ಲಮ್ಮ. ಅಜ್ಜಿ, ನೀವು ಕಮ್ಲಿ ಹೋಯ್ತಾ ಇರಿ, ನನ್ನ ಕೆಂಪಣ್ಣ ಹಸಿ ಕರ್ದವನ ಇದು ಕೆಲಸ ಮುಗಿಸ್ಕೊಂಡ್ ಬರ್ತೀನಿ. ಸರಿ, ಹಾಗೆ ಮಾಡು. ಕಮಲಿ, ನೀನ್ ನನ್ನ ಜೊತೆ ಬಂದ್ಬಿಡು. ಬಾ. ನಿಂಗೆ ಅಜ್ಜಿ ಹೆಂಗೈತೆ? ತುಂಬಾ ಚೆನ್ನಾಗಿ ಕಾಣ್ತಾ ಇದೀಯಾ. ಅಜ್ಜಿ, ಎಲ್ಲಿ ನಮ್ ಪ್ರೆಸಿಡೆಂಟ್ ಕಾಣ್ತಾನೆ ಇಲ್ಲ? ಈಗ ತಾನೇ ಡ್ರೆಸ್ ಮಾಡ್ಕೊಳಕ್ ಹೋಗಿದ್ದಾಳೆ. ಅಯ್ಯೋ, ಇನ್ನೂ ಹೊಸಬಟ್ಟೆ ಹಾಕೊಂಡಿಲ್ವಾ ಅವಳು? ನಾನೀಗಾಗ್ಲೇ ಎಲ್ಲ ಕೆಲಸ ಮುಗಿಸ್ ಬಂದಿದ್ದೀನಿ. ಯಾಕೆ ಹೇಳ್ತೀಯ ಅವಳ ಕತೆನ? ಬಂದಾಗಿಂದ ಒಂದೇ ಸಮ ಕೆಲಸ ಮಾಡ್ತಾನೆ ಇದ್ದಾಳೆ. ಪೂಜೆಗೆಲ್ಲ ಸಹಾಯ ಮಾಡಿ ಎಲ್ಲ ಅರೇಂಜ್ಮೆಂಟ್ಸ್ ನೋಡ್ಕೊಂಡು ಈಗ ತಾನೇ ಹೋದ್ಲು. ಅದೇ ನೋಡ್ದೆ, ನಮ್ ಕಮ್ಲಿ ಅಂದ್ರೆ ಸುಮ್ಕೆನಾ? ಮಾಮ್, ಇವರಿಗೆಲ್ಲ ಅದೇನ್ ಕಾಣ್ತಿದೆ ಅಂತ ಇವಳನ್ನ ಎಷ್ಟು ಹೊಗಳ್ತಿದ್ದಾರೆ. ಛೇ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಆ ಋಷಿನೂ ಈ ಗುಗ್ಗುವಿಂದ ಯಾಕಿರ್ತಾನೋ ಏನೋ. ಬೇಬಿ, ಋಷಿ ಮಾತ್ರ ಅಲ್ಲ, ಎಲ್ಲ ಗಂಡಸರು ಹಾಗೇನೆ. ಅವ್ರನ್ನ ಹಿಡಿದು ಎಳೆದು ದಾರಿಗೆ ತರಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಕಮಲಿ, ತುಂಬಾ ಚೆನ್ನಾಗಿ ಕಾಣ್ತಿದ್ಯಮ್ಮ. ಹೌದು ಅನ್ಕೋಣ. ವಾವ್, ಕಮಲಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೀನು. ನಮ್ಗಳ ದೃಷ್ಟಿನ ತಾಗುತ್ತೋ ಏನೋಪ್ಪ. ಅಯ್ಯೋ, ವಾಟ್ ದ ಹೆಲ್? ದುಡ್ಗೋಸ್ಕರ ಅಮ್ಮಮ್ಮ ಮಾಡ್ತಿರೋದು ನೋಡಿದ್ರೆ ಕಾಂಟ್ ಟಾಲರೇಟ್ ಮಾಮ್. ನಮಗೆ ಹೇಳ್ತಾರೆ, ಅವರೇ ಹೀಗಾಡ್ತಿದ್ದಾರೆ. ಛೀ. ದೇವಿಗೆ ಆರತಿ ಮಾಡೋಕ್ ಮುಂಚೆ ಹೊರಗಡೆ ಗಾಡಿಗಳಿಗೆ ಪೂಜೆ ಮಾಡ್ಕೊಂಡ್ ಬಂದ್ಬಿಡೋಣ. ಕಾಮಿನಿ, ಊರ್ಮಿಳಾ, ಅನಿಕಾ, ಎಲ್ಲಾರು ಬನ್ನಿ. ಬಾಮ್ಮ. ನನ್ ಕಾರ್ನ ಮುಟ್ಬೇಡ. ಅನಿಕಾ, ಪೂಜೆ ಅಂದ್ಮ್ಯಾಕೆ ಬೊಟ್ಲಿಡ್ಬೇಕು. ಬೇಡ ಅಂದೆ ತಾನೆ. ಅನಿಕಾ, ಇರು ಅನ್ಪೂರ್ಣ. ಅನಿಕಾ, ಯಾಕೆ ಹೀಗ್ ಮಾಡ್ತಿದ್ಯಾ? ಹೀಗೆಲ್ಲ ಪೂಜೆ ಮಾಡೋದು ಸಂಪ್ರದಾಯ ಅಮ್ಮ. ನೋ ಅಮ್ಮಮ್ಮ, ನನ್ ಕಾರ್ಗೆ ಪೂಜೆ ಏನು ಬೇಕಾಗಿಲ್ಲ. ಇದನ್ನೆಲ್ಲ ಇಟ್ಟು ಡರ್ಟಿ ಮಾಡಬೇಡಿ. ಕಮಲಿ, ಬಿಟ್ಬಿಡಮ್ಮ. ಆ ಕಾರ್ಗೆ ಪೂಜೆ ಏನು ಬೇಡ. ಅನಿಕಾ, ನಿನ್ ಕಾರ್ಗೆ ಪೂಜೆ ಮಾಡಿದ್ರೆ ಡರ್ಟಿ ಆಗತ್ತೆ ತಾನೆ? ತಗೊಂಡೋಗಿ ಬೇರೆ ಕಡೆ ನಿಲ್ಸು. ಕಮಲಿ, ಆ ಜಾಗದಲ್ಲಿ ನಿನ್ ಸೈಕಲ್ ತಂದು ನಿಲ್ಸು. ಅಜ್ಜಿ, ಏನ್ ಯೋಚನೆ ಮಾಡ್ತಿದ್ಯಾ? ಹೋಗು, ನಿನ್ ಸೈಕಲ್ ತಗೊಂಡ್ ಬಾ. ಅಲ್ಲ ಅನ್ಪೂರ್ಣ, ನಮ್ ಗಾಡಿಗಳ ಜೊತೆಗೆ ನಿಮ್ಮ ಅಮ್ಮಗಳು ಹಾಗೆ ನಡ್ಕೊಂಡಿಲ್ವಲ್ಲ. ಪೂಜೆಗೆ ಯೋಗ್ಯತೆ ಇರೋ ಯಾವ ಗಾಡಿ ಆದ್ರೂ ಸರಿ. ನೀನ್ ಹೋಗ್ ಕಮಲಿ. ಅಜ್ಜಿ, ನಾನೇ ತಂದ್ಬಿಟ್ಟೆ. ತಕ್ಕ ಕಮ್ಲಿ, ನಿನ್ ಕೈಯಾರ ಪೂಜೆ ಮಾಡು.
ಎಲ್ಲರೂ ಬಂದಿದ್ದಾರಲ್ಲ, ಪೂಜೆ ಎಲ್ಲ ಶುರು ಮಾಡ್ಬೇಡಣ. ಎಲ್ಲಿ ಅನಿಕಾ ಊರ್ಮಿಳಾ? ಇದ್ದಾಳೆ. ಊರ್ಮಿಳಾ, ಹೋಗಮ್ಮ, ಕರ್ಕೊಂಡ್ ಬಾ. ಬಾ ಅನಿಕಾ, ಕೂತ್ಕೋ. ಎಲ್ಲರಿಗೂ ಕೊಟ್ಬಿಡು, ಮಾಡ್ತೀನಿ. ಕಮಲಿ, ಅರ್ಜೆಂಟ್ ಏನೋ ಒಂಚೂರು ಕೆಲಸ ಇತ್ತು, ಬಾಮ. ಪ್ರಸಾದ ಎಲ್ರಿಗೂ ನಮ್ಮ ಅನಿಕಾ ಕೊಡ್ತಾಳೆ. ಅನಿಕಾ, ಬಾ. ನೋಡು ಕಮ್ಲಿ, ಸಪ್ಪು ಪೂರ್ತಿ ಖಾಲಿ ಇದೆ. ನಮ್ಮ ಮನೇಲಿ ಎಷ್ಟು ಜನ ಕೆಲಸದವರಿದ್ರು ಏನು ಪ್ರಯೋಜನಕ್ಕೆ ಇಲ್ಲ, ಗೊತ್ತಾ? ಏನಾಯ್ತು ಮೇಡಮ್? ಏನು ಇಲ್ಲಮ್ಮ. ನೋಡು, ಆ ಸಂಪೊಳಗೆ ವಾಲ್ ಕಾಣ್ತಿದ್ಯಲ್ಲ, ಅದು ಸ್ವಲ್ಪ ತಿರುಗಿಸ್ರಪ್ಪ ಅಂತ ಹೇಳ್ದೆ. ಅಯ್ಯೋ, ಅದು ತಿರುಗಲ್ಲ ಮೇಡಮ್ ಅಂತ ಕೈ ಎತ್ಬಿಟ್ರು. ನೀನೇ ನೋಡ್ದಿಯಲ್ಲಮ್ಮ, ಆ ಪೂಜೆಗೆ ಎಷ್ಟು ಜನ ಬಂದಿದ್ದಾರೆ. ಅವರೆಲ್ಲ ಊಟ ಮಾಡಿದ್ಮೇಲೆ ನೀರ್ ಬೇಕಲ್ವಾ? ನಾನ್ ಬೇರೆ ಯಾರಿಗೋ ಹೇಳಿ ಅದು ಅನ್ಕೊಂಡಂಗ್ ಗೊತ್ತಾಗಿ ದೊಡ್ಡ ಇಶ್ಯೂ ಆಗ್ಬಿಡತ್ತೆ. ಆಮೇಲೆ ಪೂಜೆಗೆ ಬಂದವರೆಲ್ಲ ಆಡ್ಕೊಂಡ್ಬಿಡ್ತಾರಲ್ವಾ ಕಮ್ಲಿ. ನೀನಾದ್ರೆ ನಮ್ಮನೆ ಹುಡುಗಿ ಆಗ್ಬಿಟ್ಟಿದ್ಯಾ, ಎಷ್ಟೋ ಸರಿ ಸಹಾಯಗಳನ್ನ ಮಾಡಿದ್ಯಾ, ಅದಕ್ಕೆ ನೀನ್ ಕರ್ಕೊಂಡ್ ಬಂದೆ. ತಪ್ಪು ತಿಳ್ಕೊಬೇಡಮ್ಮ. ಅಯ್ಯೋ, ಇಲ್ಲ ಮೇಡಮ್. ಹಾಗಾದ್ರೆ ಒಳಗೆ ಇಳಿದ್ಬಿಟ್ರೆ ಏನಾಗಿದೆ ಅಂತ ನೋಡ್ಬಿಡಮ್ಮ. ಒಳಗಿಳಿದು ಆ ವಾಲ್ ತಿರುಗ್ಸು. ಪಾಪ, ಪೂಜೆಗೆ ಅಂತ ಬಂದವಳಿಗೆ ನಾನ್ ಬೇರೆ ಈ ತರ ಕೆಲಸ ಹೇಳ್ತಾ ಇದ್ದೀನಿ. ಅಯ್ಯೋ, ಪರವಾಗಿಲ್ಲ ಮೇಡಮ್, ನಮ್ಮನೆ ಕೆಲಸ ನಾವು ಮಾಡ್ದೆ ಇನ್ಯಾರು ಮಾಡ್ತಾರೆ ಹೇಳಿ. ನಾನ್ ನೋಡ್ತೀನಿ, ತಡೀರಿ. ನಮ್ಮನೆ ಕೆಲ್ಸನ ಇಳಿ. ಇವತ್ತು ನಿನ್ನನ್ನ ನಾನು ಜಲಸಮಾಧಿ ಮಾಡ್ತೀನಿ ಕಣೆ. ಇಳಿಯೇ. ಮೇಡಮ್, ನೆಲ್ಲಿ ತಿರುಗಿಸ್ದೆ, ನೀರ್ ಬತ್ತೈತೆ. ವಾವ್, ಇದಕ್ಕೆ ಕಮ್ಲಿ ಹೇಳೋದು ನೀನಿರ್ಬೇಕು ಅಂತ. ಅಯ್ಯೋ ಕಮ್ಲಿ, ನನ್ನ ಕೈ ರಿಂಗು ಟ್ಯಾಂಕ್ ಒಳಗ್ ಬಿದ್ದೋಯ್ತು. ಪ್ಲೀಸ್ ಕಮ್ಲಿ, ಅದನ್ನ ತಕ್ಕೊಡ್ತೀಯಾ? ನಮ್ಮ ಅಣ್ಣ ನನಗೆ ತುಂಬಾ ಪ್ರೀತಿಯಿಂದ ಗಿಫ್ಟ್ ಮಾಡಿದ್ದು. ಪ್ಲೀಸ್. ಮೇಡಮ್, ಏನು ಕಾಣಿಸ್ತಾ ಇಲ್ಲ. ಅಲ್ಲೇ ಕೆಳಗ್ ಬಿತ್ತು ನೋಡು.
ಅಲ್ಲಿ ನೋಡು ಡೌನ್ ಅಲ್ಲಿ ಇರುತ್ತೆ. ಅಯ್ಯೋ ಓಕೆ ಕಮಲಿ, ನೀನ್ ನಿಧಾನಕ್ಕೆ ತಗೊಂಡ್ ಬಾ. ನನ್ಗೆ ಅಡಿಗೆ ಮನೇಲಿ ತುಂಬಾ ಕೆಲಸ ಇದೆ. ನಾನು ಹೋಗಿರ್ತೀನಿ. ಹುಷಾರಮ್ಮ. ರಂಗ ಅಮ್ಮ, ಸಂಪು ಖಾಲಿ ಆಗಿದೆ, ಮೋಟರ್ ಆನ್ ಮಾಡು. ಆಯ್ತಮ್ಮ. ಅಯ್ಯೋ, ನೀರ್ ಬರ್ತಾ ಇದೆ. ಸಂಪಿನ ಮುಚ್ಚಲ ಬೇರೆ ಯಾರೋ ತೆಗ್ದ್ಬಿಟ್ಟಿದ್ದಾರೆ. ಮೇಡಮ್ ಬಾಗ್ಲು ತೆಗಿರಿ. ಮೋಟರ್ ಆನ್ ಮಾಡಿದ್ಯಾ ರಂಗ? ಆನ್ ಮಾಡಿದೆ ಅಮ್ಮವ್ರೆ. ಅಮ್ಮವ್ರೆ, ಅದ್ಯಾರೋ ಸಂಪಿನ ಮುಚ್ಚಲ ತೆಗೆದ್ಬಿಟ್ಟಿದ್ರು, ಅದನ್ನ ಮುಚ್ಚಿಟ್ಟು ಬಂದೆ. ಗುಡ್, ವೆರಿ ಗುಡ್. ನನ್ನ ಮೊಮ್ಮಗಳನ್ನ ನೀನು ಎದುರು ಹಾಕೊಂಡಿದ್ದಕ್ಕೆ ಇವತ್ತು ನೀನು ಸರಿಯಾದ ಪಾಠ ಕರೀತಿದ್ಯಾ ಕಮಲಿ. ಐ ಮಿಸ್ ಯು ಕಮಲಿ. ಅಜ್ಜಿ, ನಿಂಗೆ ಬಾಗ್ಲು ತೆಗಿರಿ. ಅಯ್ಯೋ ಮಲೆಮರವ್ವ, ನಾನೇನೇ ತಪ್ಪು ಮಾಡಿದ್ರು ಕ್ಷಮಿಸ್ಬಿಡು. ದಯವಿಟ್ಟು ನನ್ನ ಕಾಪಾಡು ಅಜ್ಜಿ. ಆ ಅನ್ಪೂರ್ಣ ಕಮಲಿನ ಮನೆ ಒಳಗೆ ಇರ್ತಾಳೆ ಅಂತ ಅವಳು ಅನ್ಕೊಂಡಿರ್ತಾಳೆ. ಅಂದ್ರೆ ವೇರ್ ಇಸ್ ಶಿ? ಬೇಬಿ, ನಿನಗಿವತ್ತು ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ. ಓಕೆ ಮಾಮ್ ಪ್ಲೀಸ್, ಮೊದಲು ಆ ಹಳ್ಳಿ ಗುಗ್ಗು ಎಲ್ಲಿದ್ದಾಳೆ, ಅವಳನ್ನ ಏನ್ ಮಾಡಿದ್ರಿ ಅನ್ನೋದನ್ನ ಹೇಳಿ. ಹೇಳ್ತೀನಿ ಊರ್ಮಿ. ನಮ್ಮ ಮನೆಕನಿಗೆ ಅವಳು ಕೊಟ್ಟಿದ್ದ ಟಾರ್ಚರ್ ಎಲ್ಲ ಲೆಕ್ಕ ಇಟ್ಕೊಂಡು ಒಟ್ಟಿಗೆ ಇವತ್ತು ಚಿತ್ತ ಮಾಡಿದ್ದೀನಿ. ಈಗ ಕಮಲಿ ಎಲ್ಲಿದ್ದಾಳೆ ಅಂತ ನೀವು ನೋಡ್ಬೇಕಾ? ಕೆಂಪಂಗ್ ಫೋನ್ ಮಾಡಿದ್ರು ನಾಟ್ ರೀಚಬಲ್ ಬರ್ತೀರಾ? ಎಲ್ಲೋದ್ನೋ ಇವನು. ಕಮ್ಲಿ ಮತ್ತೆ ನಿಂಗಿನೂ ಎಲ್ಲೂ ಕಾಣ್ತಿಲ್ಲ. ಎಲ್ಲೋ ಹೋಗಿರ್ಬೋದು. ಲೈಬ್ರರಿಯಲ್ಲೂ ಇಲ್ಲ. ಪ್ರೆಸಿಡೆಂಟ್ಗೆ ಬೇರೆ ಯಾವ ಕೆಲಸನೂ ಅಸೈನ್ ಮಾಡಿಲ್ಲ. ಹಬ್ಬದ ದಿನ ಎಲ್ಲೋದ್ರು ಇವರೆಲ್ಲ? ಅನ್ಪೂರ್ಣಮ್ಮ ಅಜ್ಜಿ ಮನೆ ಎಲ್ಲೂ ಇಲ್ಲ ಅಂತ ಹೇಳಿದ್ರೆ ಪಕ್ಕ ಅಲ್ಲೇ ಇರ್ತಾರೆ. ಇದ್ಯಾಕೆ ನಂಗೆ ಹೊಳಿಲೇ ಇಲ್ಲ? ದಿಗ್ಲು ಬಿಲ್ಬೇಡ ಕಮ್ಲಿ, ನಿನ್ಗೇನೂ ಆಗಕ್ಕಿಲ್ಲ. ಸಮಾಧಾನ ಮಾಡ್ಕ. ಪೂರ್ಣಚಂದ್ರ ತೇಜಸ್ವಿ ಅವ್ರು ಬರ್ದಿರೋ ಪ್ಯಾಪಲಾನ್ ಮಹಾಪಲಾಯನೆಲ್ಲ ಓದಿಲ್ವಾ? ಅದ್ರಾಗ ಏನ್ ಹೇಳೋರೆ ಹೇಳು? ಕಷ್ಟ ಬಂದಾಗ ಧೈರ್ಯವಾಗಿದ್ದಷ್ಟು ಏನಾರ ಒಂದ್ ಸಹಾಯ ಬರ್ತೈತೆ. ದಿಗ್ಲು ಬಿಲ್ಬೇಡ ಕಮ್ಲಿ, ಸಮಾಧಾನ ಮಾಡ್ಕ. ಕೆಸರಿನ ಕಮಲಿ ನೀರಲ್ಲಿದ್ದಾಳೆ ಎಂದೆ. ವಾಟ್? ರಿಯಲಿ? ನೀರ್ ಬೇರೆ ತುಂಬಿದ್ಯಲ್ಲ ಅಮ್ಮಮ್ಮ. ಅಂದ್ರೆ are we going to kill her? ನೋ ಬೇಬಿ, ನಾನು ಅವಳನ್ನ ಸಾಯಿಸ್ತಾ ಇಲ್ಲ. ಅವಳಾಗ ಅವಳೇ ಸಾಯ್ತಾ ಇದ್ದಾಳೆ. ನಾವು ನೋಡ್ತಾ ಇರ್ತೀವಿ ಅಷ್ಟೇ. ಎಲ್ಲರೂ ನಿಧಾನವಾಗಿ ಊಟ ಮಾಡಿ.
ಏನ್ ಬೇಕು ಕೇಳಿತೀನಿ. ನಿಂಗೆ ಇದೇನಿದು ಒಬ್ಳೆ ಕೂತ್ಕೊಂಡ್ಬಿಟ್ಟೆ? ಕಮ್ಲಿಯಲ್ಲಿ? ಅಜ್ಜಿ ನಾನು ಸುತ್ತಲೂ ಹುಡುಕ್ದೆ, ನಂಗೂ ಸಾಕಾಯ್ತು, ಅದಕ್ಕೆ ನಾನು ಊಟಕ್ಕೆ ಕುಂತೆ. ಕಮಲಿ ಅವರೇ ರಿಷಿ, ನೀನ್ ಕೂತ್ಕೋ, ಊಟ ಮಾಡು. ಇವನ್ ಯಾಕಪ್ಪ ಇಲ್ಲಿಗೆ ಬಂದ? ರಿಷಿ ಬಾಪ. ಅಜ್ಜಿ, ಕಮಲಿ ಅವರು. ಕಮ್ಲಿ ಬಂದಿದ್ಲು, ಆಗ್ಲಿಂದ ಕಾಣಿಸ್ತಾ ಇಲ್ಲ. ನಿಂಗಿನ ಹುಡುಕ್ತಾ ಇದ್ದಾಳೆ. ಈಗೆಲ್ಲ ಹೋಗಿದ್ದಾಳೆ ಅಂತ ಇನ್ನೂ ಗೊತ್ತಿಲ್ಲ. ಯಾಕಪ್ಪ, ಏನಾಯ್ತು? ಅಜ್ಜಿ, ಐ ಹ್ಯಾವ್ ವೆರಿ ಸ್ಟ್ರಾಂಗ್ ಫೀಲಿಂಗ್ ದಟ್ ಕಮಲಿ ಅವ್ರಿಗೇನೋ ಕೆಟ್ಟದಾಗ್ತಿದೆ ಅಂತ. ಏನ್ ಹೇಳ್ತಿದ್ಯಾ ರಿಷಿ? ನಿಂಗೆ ಕಮಲಿ ಕಾಣಿಸ್ತಿಲ್ಲ, ಎಲ್ಲಿದ್ದಾಳೆ ಅಂತ ಹುಡ್ಕೋಣ ಬಾ. ರಂಗ, ನೀನು ನೋಡು ಕಮಲಿ ಎಲ್ಲಿದ್ದಾಳೆ ಅಂತ. ನಾನು ಯಾವತ್ತೂ ನಿಂತು ನಿನ್ನ ಹತ್ರ ಏನೂ ಕೇಳ್ಕೊಂಡಿಲ್ಲ. ಅವ್ರವ್ರ ಜೀವನ ಅವ್ರವ್ರ ಕೈಯಲ್ಲಿ ಅಂತ ನಮ್ದವನ್ ನಾನು. ಆದ್ರೆ ಕಮಲಿ ಅವ್ರಿಗೇನೋ ಆಪತ್ತಿದೆ ಅಂತ ಯಾಕೆ ನನ್ನ ಕನ್ಸಲ್ಲಿ ಬರೋ ಹಾಗೆ ಮಾಡಿದೆ? ಈ ಕಮಲಿ ಅವ್ರು ಎಲ್ಲಿದ್ದಾರೆ? ಕಮಲಿ ಅವರು ನಿಮ್ಮ ಭಕ್ತೆ ಅಲ್ವಾ? ಕಮಲಿ ಅವ್ರಿಗೇನೂ ಆಗ್ಬಾರ್ದು. ಕಮಲಿ ಅವ್ರಿಗೇನೂ ಆಗ್ಬಾರ್ದು. ಕಮಲಿ ಅವರೇ, ಕಮಲಿ ಅವರೇ. ಕಮಲಿ, ಎಂತ ಕೆಲಸ ಆಗೋಯ್ತಮ್ಮ? ಅಯ್ಯೋ ಕಮ್ಲಿ, ನೀನ್ ಯಾಕಮ್ಮ ಅಲ್ಗೋಗೋದಕ್ಕೆ ಹೋದೆ? ಅಯ್ಯೋ ಕಮಲಿ ಅವರೇ. ರಿಷಿ, ನಾನು ಡಾಕ್ಟರ್ಗೆ ಫೋನ್ ಮಾಡ್ತೀನಿ. ವೆಯ್ಟ್ ಅಜ್ಜಿ. ಕಮಲಿ ಅವರೇ,